ಹಾಯ್ ಹಲೋ ವೀಕ್ಷಕರೇ, ನಮಸ್ಕಾರ ಫ್ರೆಂಡ್ಸ್. ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮವಾದಂತೆ ಸ್ವಾಗತಗಳು ವೀಕ್ಷಕರೇ. ಸೊ ಇವತ್ತು ಕೂಡ ವೀಕ್ಷಕರೇ, ಬಿಳಿ ಕೂದಲು ಸಮಸ್ಯೆಗಾಗಿ ಒಂದು ನ್ಯಾಚುರಲ್ ಆದಂಥ ರೆಮಿಡಿ ತೊಗೊಂಡು ಬಂದಿದ್ದೀನಿ. ಯಾರಿಗೆಲ್ಲ ಕೆಮಿಕಲ್ ಡೈ ಬಳಸೋಕ್ಕೆ ಇಷ್ಟ ಇಲ್ಲವಾದರೆ ಖಂಡಿತವಾಗ್ಲೂ ಇದನ್ನು ಬಳಸ್ತಾ ಬನ್ನಿ. ನಿಮಗೆ ಇರುವಂಥ ವೈಟ್ ಹೇರ್ ಪ್ರಾಬ್ಲಮ್ಸ್ ಕಡಿಮೆ ಆಗುತ್ತೆ. ಜೊತೆಗೆ ಕೂದಲಿನಲ್ಲಿ ಯಾವುದೇ ರೀತಿಯಾದ ಡ್ರೈನೆಸ್, ಫ್ರೀಸಿನೆಸ್ ಇದ್ದರೂ ಅದು ಕೂಡ ಕಡಿಮೆ ಆಗಿ ನಿಮ್ಮ ಕೂದಲು ಕಪ್ಪವಾಗಿ ಹಾಗೆ ಸಿಲ್ಕಿ ಶೈನಿ ಕೂಡ ಆಗುತ್ತೆ ವೀಕ್ಷಕರೇ. ಸೊ ಅದು ಒಂದು ರೆಮಿಡಿ ಯಾವ ರೀತಿಯಾಗಿ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ತಡ ಮಾಡದೆ ಬನ್ನಿ ವೀಕ್ಷಕರೇ, ನಿಮ್ಮನ್ನು ತೋರಿಸ್ಕೊಡ್ತೀನಿ. ಜೊತೆಗೆ ಇಲ್ಲಿವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ವೀಕ್ಷಕರೇ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ. ಸೊ ಮೊಟ್ಟ ಮೊದಲಿಗೆ ಇಲ್ಲಿ ನೋಡಿ, ಒಂದು ಕಬ್ಬಿಣದ ಬಾಳಿಗೆನ ಬಿಸಿ ಆಗೋಕ್ಕೆ ಇಡಬೇಕು ವೀಕ್ಷಕರೇ. ಆಮೇಲೆ ಅದರಲ್ಲಿ ವೀಕ್ಷಕರೇ ಮೊಟ್ಟ ಮೊದಲು ನಾನು ಹಾಕ್ತಾ ಇರುವಂಥದ್ದು ಆಮ್ಲ ಪೌಡರ್, ಅಂದರೆ ನೆಲ್ಲಿಕಾಯಿ ಪುಡಿ. ಕೂದಲನ್ನ ಕಪ್ಪು ಮಾಡ್ಕೊಳ್ಳೋದು ಅಂದಾಗ ಖಂಡಿತವಾಗ್ಲೂ ಆಮ್ಲ ಪುಡಿನ ನಾವು ಬಳಸಲೇಬೇಕು ವೀಕ್ಷಕರೇ. ಇದು ಒಂದು ನ್ಯಾಚುರಲ್ ಹರ್ಬ್ ಇದೆ ನಮ್ಮ ಕೂದಲನ್ನ ಕಪ್ಪು ಮಾಡೋದಕ್ಕೆ. ವೈಟಮಿನ್ ಸಿ, ಆ್ಯಂಟಿ ಆಕ್ಸಿಡೆಂಟ್ ತುಂಬ ಇರುತ್ತೆ ಇದರಲ್ಲಿ. ಸೊ ಹಾಗಾಗಿ ಇದು ನಮ್ಮ ಕೂದಲು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಆಮೇಲೆ ವೀಕ್ಷಕರಲ್ಲಿ ನಾನು ನೆಕ್ಸ್ಟ್ ಭೃಂಗರಾಜ್ ಪುಡಿನ ತೊಗೊಂಡಿದ್ದೀನಿ. ಇದನ್ನು ಕೇಸರಾಜ ಕೂಡ ಅಂತಾರೆ ವೀಕ್ಷಕರೇ. ಕೂದಲನ್ನ ಡ್ಯಾಮೇಜ್ ಆಗಿರುವಂಥ ಕೂದಲನ್ನ ರಿಪೇರ್ ಮಾಡಿ ಇದು ಒಳ್ಳೆ ರೀತಿಯಲ್ಲಿ ಹೊಳಪನ್ನು ಕೊಡುತ್ತೆ. ಸೊ ಡ್ಯಾಮೇಜ್ ಆದಂಥ ಸ್ಕ್ಯಾಲ್ಪ್ನ ರಿಪೇರ್ ಮಾಡಿ ನಮ್ಮ ಕೂದಲು ಒಳ್ಳೆ ರೀತಿಯಲ್ಲಿ ಇಡೋಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಇಲ್ಲಿ ನಾನು ಭೃಂಗರಾಜ್ ಪುಡಿನ ಕೂಡ 1 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ವೀಕ್ಷಕರೇ. ಆಮೇಲೆ ನೆಕ್ಸ್ಟ್ ಇಲ್ಲಿ ನಾನು ರೀಠಾ ಪೌಡರ್ ತೊಗೊಂಡಿದ್ದೀನಿ. ಸೊ ರೀಠಾ ಪೌಡರ್ ಏನು ಮಾಡುತ್ತೆ ಅಂತ ವೀಕ್ಷಕರೇ, ಇದು ಸೋಪ್ ನಟ್ಸ್ ಪೌಡರ್ ಇದೆ. ಇದು ಒಂದು ನ್ಯಾಚುರಲ್ ಹಬ್ ಇದೆ ವೀಕ್ಷಕರೇ, ನಮ್ಮ ಕೂದಲು ಆರೈಕೆನ ಸಾಫ್ಟ್ ಹಾಗೂ ಸಿಲ್ಕ್ ಇಡೋದಕ್ಕೆ. ಸೊ ನೋಡಿ, ಎಲ್ಲ ಒಂದು ಐಟಮ್ಸ್ ನಿಮಗೆ ಆನ್ಲೈನ್ ಅಥವಾ ಯಾವುದೇ ಒಂದು ಆಯುರ್ವೇದಿಕ್ ಶಾಪ್ನಲ್ಲಿ ಈಸಿಯಾಗಿ ಇದನ್ನು ನೀವು ಪಡ್ಕೋಬೋದು. ನೆಕ್ಸ್ಟ್ ವೀಕ್ಷಕರೇ, ನಾನಿದರಲ್ಲಿ ಹಾಕ್ತಾ ಇರೋವಂಥದ್ದು ಶಿಕಾಕಾಯಿ ಪೌಡರ್. ಸೊ ಹಳೆ ಕಾಲದಲ್ಲಿ ಅಂತೂ ಈ ಎಲ್ಲ ರೀತಿಯಾದಂಥ ಪುಡಿಗಳು ಜಾಸ್ತಿ ಪ್ರಮಾಣದಲ್ಲಿ ಯೂಸ್ ಮಾಡ್ತಾಯಿದ್ರು ವೀಕ್ಷಕರೇ. ಶಿಕಾಕಾಯಿ ವೀಕ್ಷಕರೇ ನಮ್ಮ ಕೂದಲು ಆರೈಕೆನ ಬೆಳೆಸಲಿಕ್ಕೆ ಹೆಲ್ಪ್ ಮಾಡುತ್ತೆ. ಹೇರ್ ಫಾಲ್ ಪ್ರಾಬ್ಲಮ್ ಆಗುತ್ತಾ ಇದ್ದರೆ ಅದನ್ನು ಕಡಿಮೆ ಮಾಡೋದಕ್ಕೆ ಅದು ಹೆಲ್ಪ್ ಮಾಡುತ್ತೆ. ಜೊತೆಗೆ ಕೂದಲನ್ನ ಸಾಫ್ಟ್, ಸಿಲ್ಕಿ ಆ್ಯಂಡ್ ಶೈನಿ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಎಲ್ಲ ಒಂದು ಪುಡಿಗಳನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ವೀಕ್ಷಕರೇ, ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ನಮಗೆ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ರೋಸ್ಟ್ ಮಾಡ್ಕೋಬೇಕಾಗುತ್ತೆ. ಇದನ್ನು ಸೀದು ಹೋಗೋಕ್ಕೆ ಬಿಡಬಾರ್ದು ವೀಕ್ಷಕರೇ, ಜಸ್ಟ್ ನಮಗೆ ರೋಸ್ಟ್ ಮಾಡಬೇಕಾಗಿದೆ. ನೆಕ್ಸ್ಟ್ ಮತ್ತೊಂದು ಇಂಪಾರ್ಟೆಂಟ್ ಆದಂಥ ಇಂಗ್ರೀಡಿಯೆಂಟ್ ಹಾಕ್ತಾಯಿದ್ದೀನಿ. ಅದು ಬಂದು ವೀಕ್ಷಕರೇ ಇಲ್ಲಿ ಮೆಂತ್ಯ ಕಾಳಿನ ಪುಡಿ. ಫೆನುಗ್ರಿಕ್ ಪೌಡರ್ ಕೂಡ ಸಿಗುತ್ತೆ ವೀಕ್ಷಕರೇ. ಯಾಕಂದರೆ ನೋಡಿ, ಮೆಂತ್ಯ ಕಾಳು ನಮ್ಮ ಹೇರ್ ಗ್ರೋತ್ಗೆ ತುಂಬ ಇಂಪಾರ್ಟೆಂಟು. ಸೊ ಹಾಗಾಗಿ ಇಲ್ಲಿ ನಾನು ಮೆಂತ್ಯ ಕಾಳಿನ ಪುಡಿ ಕೂಡ ಹಾಕ್ಕೊಂಡಿದ್ದೀನಿ. ಎಲ್ಲವನ್ನು ಹಾಕ್ಕೊಂಡು ಜಸ್ಟ್ ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಳ್ಬೇಕು ವೀಕ್ಷಕರೇ. ಈ ಒಂದು ರೆಮಿಡಿನ ವೀಕ್ಷಕರೇ ವಾರಕ್ಕೆ ಬರೀ ಒಂದು ಸಲ ಯೂಸ್ ಮಾಡ್ತಾ ಬನ್ನಿ. ತುಂಬ ಬಿಳಿ ಕೂದಲು ಸಮಸ್ಯೆ ಇದ್ದರೂ ಕೂಡ ಖಂಡಿತವಾಗ್ಲೂ ಇದರಿಂದ ಪರಿಹಾರ ಆಗೇ ಆಗುತ್ತೆ. ಯಾಕಂದರೆ ಯಾವುದೇ ಒಂದು ಕೆಮಿಕಲ್ ಇಲ್ಲದೆ ನೈಸರ್ಗಿಕವಾದಂಥ ವಸ್ತುಗಳನ್ನು ಬಳಸ್ಕೊಂಡು ನಾನು ಇದನ್ನು ಪ್ರಿಪೇರ್ ಮಾಡ್ತಾಯಿದ್ದೀನಿ. ಖಂಡಿತವಾಗ್ಲೂ ಇದರಿಂದ ನಿಮಗೆ ಬೆನಿಫಿಟ್ ಸಿಕ್ಕೇ ಸಿಗುತ್ತೆ. ಸೊ ಇದನ್ನು ಹೇಗೆ ಅಪ್ಲೈ ಮಾಡ್ಕೊಳ್ಳೋದು, ಎಷ್ಟು ಹೊತ್ತು ಇಟ್ಕೊಳ್ಳೋದು ಅಂತ ಕೂಡ ನಿಮ್ಮನ್ನು ತಿಳಿಸ್ಕೊಡ್ತೀನಿ. ಸೊ ಹಾಗಾಗಿ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡ್ಕೊಂಡು ಹೋಗಿ. ಸೊ ಇವಾಗ ನೋಡಿ, ಇದು ಚೆನ್ನಾಗಿ ರೋಸ್ಟ್ ಆಗಿದೆ. ಇವಾಗ ಈ ಒಂದು ಸಂದರ್ಭದಲ್ಲಿ ಇಲ್ಲಿ ನಾನು ಇದಕ್ಕೆ ಬೇಕಾದಷ್ಟು ನಾರ್ಮಲ್ ವಾಟರ್, ಫಿಲ್ಟರ್ ವಾಟರ್ನ ಹಾಕೋತಾ ಇದ್ದೀನಿ. ಕುಡಿಯೋ ನೀರನ್ನು ಹಾರ್ಡ್ ವಾಟರಲ್ಲಿ ಯೂಸ್ ಮಾಡ್ಕೊಳ್ಳೋ ಹಾಗಿಲ್ಲ. ಸೊ ನೋಡಿ, ನೋಡಿಕೊಂಡು ಜಸ್ಟ್ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಿಮ್ಮ ಕೂದಲು ಲೆಂತಿನ ಪ್ರಕಾರ ನೀವು ಇದನ್ನು ಮಾಡ್ಕೊಳ್ಬೇಕಾಗುತ್ತೆ ವೀಕ್ಷಕರೇ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1-2 ನಿಮಿಷ ಹೀಗೆ ಬಾಯ್ಲ್ ಆಗೋಕ್ಕೆ ಬಿಡಬೇಕು ವೀಕ್ಷಕರೇ. ಸೊ ಇದನ್ನು ಹಚ್ಕೊಳ್ಳೋ ಮೊದಲು ನಿಮ್ಮ ತಲೆಯಲ್ಲಿ ಎಣ್ಣೆ ಇರಬಾರ್ದು ವೀಕ್ಷಕರೇ. ಆಯಿಲಿ ಹೇರ್ಸ್ ಮೇಲೆ ಇದನ್ನು ನೀವು ಅಪ್ಲೈ ಮಾಡ್ಕೊಳ್ಳೋ ಹಾಗಿಲ್ಲ, ಯಾಕಂದರೆ ರಿಸಲ್ಟ್ ಚೆನ್ನಾಗಿ ಸಿಗೋದಿಲ್ಲ. ಸೊ ಮೊಟ್ಟ ಮೊದಲೇ ಶಾಂಪೂಯಿಂದ ತಲೆ ಸ್ನಾನವನ್ನು ಮಾಡಿಕೊಳ್ಳು. ಈ ಒಂದು ರೆಮಿಡಿನ ಹಚ್ಕೊಂಡು ಬರೀ 1 ಗಂಟೆ ವೀಕ್ಷಕರೇ, ಜಾಸ್ತಿ ಇಲ್ಲ, ಬರೀ 1 ಗಂಟೆ ಇಟ್ಕೊಳ್ಬಹುದು. ಇಲ್ಲ ನಿಮ್ಮ ಹತ್ರ ಟೈಮ್ ಇದ್ದರೂ 2 ತಾಸು ಕೂಡ ಇಟ್ಟರೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ ವೀಕ್ಷಕರೇ. ಮತ್ತಷ್ಟು ಜಾಸ್ತಿ ಎಫೆಕ್ಟಿವ್ ಆಗಿ ಕಾರ್ಯ ಮಾಡುತ್ತೆ. ಸೊ ಇವಾಗ ನೋಡಿ, ಇದಂತೂ ಬಾಯ್ಲ್ ಆಗಿದೆ. ಇವಾಗ ನಾನು ಇದನ್ನು ಆಫ್ ಮಾಡಿಕೊಂಡು 5 ನಿಮಿಷಗಳ ಕಾಲ ತಣ್ಣಗಾಗಕ್ಕೆ ಬಿಡ್ತಾಯಿದ್ರಿ. ಸೊ ವೀಕ್ಷಕರೇ, ಇದನ್ನು ನೀವು ಹಚ್ಕೊಂಡು 1 ಗಂಟೆಗಳ ಕಾಲ ಇಟ್ಕೊಳ್ಬೋದು, 2 ಗಂಟೆಗಳ ಕಾಲ ಇಟ್ಕೊಳ್ಬೋದು. ಆಮೇಲೆ ಬರೀ ನಾರ್ಮಲ್ ವಾಟ್ರಿಂದ, ಶ್ಯಾಂಪೂನ ಬಳಸಬಾರ್ದು, ಜಸ್ಟ್ ನಾರ್ಮಲ್ ವಾಟ್ರಿಂದ ತಲೆ ಸ್ನಾನವನ್ನು ಮಾಡ್ಕೊಳ್ಬೇಕು ವೀಕ್ಷಕರೇ. ಸೊ ನೋಡಿ, ಇವಾಗ ಇದರಲ್ಲಿ ನಾನು ಎಲೋವೆರಾ ಜೆಲ್ನ ಕೂಡ ಹಾಕೋತಾ ಇದ್ದೀನಿ. ನಿಮ್ಮ ಹತ್ರ ಫ್ರೆಶ್ಗಿರುವಂಥ ಇದ್ದರೆ ಅದನ್ನು ಕೂಡ ಹಾಕ್ಕೊಳ್ಬೋದು. ಎಲೋವೆರಾ ಜೆಲ್ ಹಾಕೋದ್ರಿಂದ ವೀಕ್ಷಕರೇ ಕೂದಲು ತುಂಬ ಶೈನಿ ಆಗುತ್ತವೆ. ಕೂದಲಿನಲ್ಲಿ ಒಂದು ಹೊಸ ವಾಲ್ಯೂಮ್, ಒಂದು ಹೊಸ ಹೊಳಪು ಬರುತ್ತೆ. ಹಾಗಾಗಿ ಅದನ್ನು ಇಲ್ಲಿ ನಾನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ವೀಕ್ಷಕರೇ. ಇವಾಗ ಇದನ್ನು ನಾನು ನಿಮಗೆ ನಮ್ಮ ಆಂಟಿ ಹೇರ್ಸ್ ಮೇಲೆ ಅಪ್ಲೈ ಮಾಡಿ ಕೂಡ ತೋರಿಸ್ತೀನಿ ಯಾವ ರೀತಿಯಾಗಿ ಅಪ್ಲೈ ಮಾಡ್ಕೋಬೇಕು ಅಂತ. ಸೊ ನೋಡಿ,
ತಲೆ ಸ್ನಾನಕ್ಕೂ 1 ಗಂಟೆ 2 ಗಂಟೆ ಮುಂಚೆ ಇದನ್ನು ಹಚ್ಕೊಂಡು ಆಮೇಲೆ ಬರೀ ನಾರ್ಮಲ್ ವಾಟರಿಂದ ತಲೆ ಸ್ನಾನ ಮಾಡ್ತಾ ಬನ್ನಿ. ಖಂಡಿತವಾಗ್ಲೂ ಸ್ವಲ್ಪ ದಿನಗಳ ನಂತರ ನಿಮಗೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ಒಂದೇ ಸಲದಲ್ಲಿ ರಿಸಲ್ಟ್ ಸಿಗೋದಿಲ್ಲ ವೀಕ್ಷಕರೇ. ಅಂದರೆ ಸಿಗುತ್ತೆ, ಆದರೆ ಕಂಟಿನ್ಯೂ ಬಳಸ್ತಾ ಬಂದರೆ ಮತ್ತೆ ನಿಮಗೆ ಬಿಳಿ ಕೂದಲು ಸಮಸ್ಯೆ ಬರೋದಿಲ್ಲ. ಸೊ ಹಾಗಾಗಿ ಯಾವುದೇ ಒಂದು ರೆಮಿಡಿ ಆಗಲಿ ಸ್ವಲ್ಪ ದಿನ ಕಂಟಿನ್ಯೂ ಮಾಡಿದ್ರೆ ಖಂಡಿತವಾಗ್ಲೂ ಅದರ ಪರಿಣಾಮ ನಮಗೆ ಸಿಗುತ್ತೆ. ಸೊ ನೋಡಿ, ಇಲ್ಲಿ ನಮ್ಮ ಆಂಟಿಗೆ ತುಂಬಾ ಬಿಳಿ ಕೂದಲು ಸಮಸ್ಯೆ ಆಗಿದೆ, ನೀವು ನೋಡ್ತಾ ಇದ್ದೀರಲ್ವ. ಸೊ ಇವರು ಕೆಮಿಕಲ್ ಬಳಸೋಗಿಲ್ಲ ವೀಕ್ಷಕರೇ. ನಾನು ಇವ್ರಿಗೆ ಹಚ್ತಾ ಇರ್ತೀನಿ ಈ ರೀತಿ ಆದಂಥ ಸ್ವಲ್ಪ ದಿನ ಆಯಿತು. ಸೊ ನೋಡಿ, ಚೆನ್ನಾಗಿ ಎಷ್ಟು ಅಪ್ಲೈ ಮಾಡಿ ತೋರಿಸ್ತೀನಿ. ಬಿಳಿ ಕೂದಲಿದೆ. ಸೊ ಈ ರೀತಿಯಾಗಿ ಪ್ರಿಪೇರ್ ಮಾಡಿ ಅಂತ ಡೈನ ತೊಗೊಂಡು ಎಲ್ಲ ಕಡೆಯೂ ಚೆನ್ನಾಗಿ ಬಿಳಿ ಕೂದಲು ಸಮಸ್ಯೆ ಎಲ್ಲೆಲ್ಲಿದೆ ಅಲ್ಲೆಲ್ಲ ಕಡೆಯೂ ಹಚ್ಕೊಂಡು 1-2 ಗಂಟೆಗಳ ಕಾಲ ಬಿಟ್ಟು ಆಮೇಲೆ ನಾರ್ಮಲ್ ವಾಟ್ರಿಂದ ತಲೆ ಸ್ನಾನವನ್ನು ಮಾಡ್ಕೊಳ್ಳಿ ವೀಕ್ಷಕರೇ. ಖಂಡಿತವಾಗ್ಲೂ ನಿಮಗೆ ಬಿಳಿ ಕೂದಲು ಸಮಸ್ಯೆಯಿಂದ ಪರಿಹಾರ ಸಿಕ್ಕೇ ಸಿಗುತ್ತೆ. ಹಾಗೂ ವಿಡಿಯೋ ಇಷ್ಟ ಆದರೆ ಚಾನಲ್ನ ಲೈಕ್ ಮಾಡೋದು ಮರಿಬೇಡಿ. ಇದೇ ರೀತಿಯಾದ ವೀಡಿಯೋಸ್ನ ನೋಡೋಕ್ಕೆ ನಾನು ಈ ಒಂದು ಚಾನಲಿಂದ ಕನೆಕ್ಟ್ ಇರ್ರಿ. ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ವೀಕ್ಷಕರೇ. ಟೇಕ್ ಕೇರ್, ಬಾಯ್ ಬಾಯ್.